ಇದೊಂದಲ್ಲ, ಯಾವುದೇ ನಮ್ಮ ಮನೆಯ ಕಾರ್ಯಕ್ರಮ ನಡೀತಾ ಇರಲಿ, ಯಾವಾಗಲೂ ತಂದೆಯ ಸ್ಥಾನದಲ್ಲಿ ನಿಂತು ಬೆನ್ನೆಲುಬಾಗಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ತಪ್ಪುಗಳನ್ನು ತಿದ್ದುತ್ತಾ ಬಹಳ ಆತ್ಮೀಯರಾಗಿ ಇರುವಂತ ಘನವೆತ್ತ ಕನ್ಯಾನದಲ್ಲಿರುವ ಸಮಾಜ ಸೇವಾ, ಲೋಕ ಸೇವಾ ಸೇವಾಶ್ರಮ, ಭಾರತ ಸೇವಾಶ್ರಮ ಇದರ ಕಾರ್ಯದರ್ಶಿಗಳು, ಹಿರಿಯರು, ವಕೀಲರು ಆಗಿರುವಂತಹ ಶ್ರೀಮಾನ್ ಈಶ್ವರ ಭಟ್ ಪೂಜ್ಯರು, ಇವರಿಗೂ ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ವೇದಿಕೆಯಲ್ಲಿರುವ ಎಲ್ಲರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎರಡೂ ಕುಟುಂಬಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಶ್ರೀ ಎಂ ಬಾಲಕೃಷ್ಣ ಇವರು ನಿವೃತ್ತ ಪ್ರಾಂಶುಪಾಲರು. ಇವರಿಗೆ ಹೇಳ್ತಾರೆ ವೆರಿ ಮರ್ಕ್ಯೂರಿಕ್ ಅಂತ ಹೇಳ್ತಾರೆ. ಮರ್ಕ್ಯೂರಿ ಅಂದ್ರೆ ಪಾದರಸ ನಿಂತಲ್ಲಿ ನಿಲ್ಲುವುದಿಲ್ಲ, ಸರ್ ಅಂತ ಓಡಾಡ್ತಾ ಇತ್ತು, ವೆರಿ ಆಕ್ಟಿವ್. ಹಾಗೆ ಬಹಳ ಜ್ಞಾನಿಗಳು, ವೇದಾಂತಿಗಳು, ಸಮಾಜ ಸೇವಾ ಮನೋಭಾವನೆ ಉಳ್ಳವರು. ಸದ್ಯದಲ್ಲಿ ಪ್ರಸ್ತುತ ನಮ್ಮ ಶ್ರೀ ಸುಬ್ರಹ್ಮಣ್ಯ ಸ್ಥಾನಿಕ ಬ್ರಾಹ್ಮಣ ಸಂಘ ಬಂಟ್ವಾಳ ತಾಲೂಕು ಇದರ ಅಧ್ಯಕ್ಷರು. ತುಂಬಾ ಸಹೃದಯಿಗಳು. ಅವರೆಷ್ಟು ಶಾಂತ ಆಗಿರ್ತಾರೆ ಅಷ್ಟು ವಿಚಾರಗಳು ಅವರಲ್ಲಿ ನಡೀತಾ ಇರ್ತದೆ. ಕೆಲಸ ಕಾರ್ಯಗಳು ಏನಾಗಬೇಕು ಅಂತ ಹೇಳಿ ತುಡಿತಗಳು ಇರ್ತಾ ಇರ್ತದೆ. ಅವರು ಕೂಡ ಇವತ್ತು ವೇದಿಕೆಯ ಮೇಲೆ ಬರಬೇಕು, ಅತಿಥಿಗಳಾಗಬೇಕು ಅಂತೇಳಿ ಹೇಳಿದ್ದಕ್ಕೆ ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೂ ಈ ವೇದಿಕೆಯ ಮೇಲಿರುವ ಸರ್ವರ ಪರವಾಗಿ, ಎರಡೂ ಮನೆತನಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾದ ಸ್ವಾಗತವನ್ನು ಕೊಡ್ತಾರೆ. ಇನ್ನು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಗುತಿ ಅಂತ ಹೇಳ್ತಾರೆ ನಮ್ಮ ಕುಲ ಪುರೋಹಿತರು. ನಮ್ಮ ಅತಿ ಹತ್ತಿರದ ರಕ್ತ ಸಂಬಂಧಿಕರು, ಸೋದರತೆಯ ಮಗ ಶ್ರೀ ರಾಧಾಕೃಷ್ಣ ಭಟ್ ಇವರು ನಿವೃತ್ತ ಪ್ರಾಂಶುಪಾಲರು ಕೂಡ ಹೌದು. ಇವತ್ತೊಂದು ಕಾರ್ಯಕ್ರಮ ನಡೆಸ್ತಾ ಇದೆ ಅಂದಾಗ ಅದಕ್ಕೆ ಒಂದು ರೂಪರೇಷೆಯನ್ನು ಹಾಕೊಂಡು ನೋಡೋದೊಂದು ಇದು ಹೀಗೆ ಆಗ್ಬೇಕು ಅಂತ ಹೇಳಿ ಚಾರ್ಟ್ ಡೌನ್ ಮಾಡಿ ಈ ಕಾರ್ಯಕ್ರಮವನ್ನು ಚೆಂದಾಗಿ ನೆರವೇರಿಸಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಬಂದ ಅವರು ಕೂಡ ನಮ್ಮ ಗುರುಗಳಾಗಿ ಬಂದು ಆಶೀರ್ವಚನಕ್ಕೆ ಸಭೆಯಲ್ಲಿ ಹಾಜರಿರಬೇಕು ಅಂತ ಹೇಳಿದಾಗ ವೇದಿಕೆಯಲ್ಲಿ ಬಂದು ಅವರನ್ನು ಸ್ವಾಗತಿಸಿದಾಗ ಅವರು ಕೂಡ ಬಂದು ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಇವರು ನಮ್ಮ ಕುಲ ಪುರೋಹಿತರು, ಮಹಾ ವಿದ್ವಾನ್ ಕೂಡ ಹೌದು. ಈ ಎಲ್ಲರ ಪರವಾಗಿ, ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲರ ಪರವಾಗಿ, ನಮ್ಮ ಪರವಾಗಿ, ಎರಡೂ ಮನೆತನಗಳ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಇನ್ನು ನಮ್ಮ ಧನ್ವಂತರಿ ಆಸ್ಪತ್ರೆ ಯಾರಿಗೂ ಪರಿಚಯ ಇಲ್ಲದಿಲ್ಲ. ಅವರನ್ನು ಕಂಡ ಕೂಡಲೇ ಎಲ್ಲರಿಗೆ ಶುರು ಆಗ್ತದೆ, ನನಗೆ ವಾಯು, ನನಗೆ ಪಿತ್ತ, ನನಗೆ ಕಫ, ನನಗೆ ನೆಗಡಿ, ಎಲ್ಲರಿಗೂ ಔಷಧಿಗಳನ್ನು ಕೊಡ್ತಾರೆ. ಎಲ್ಲರಿಗೂ ಪರಿಚಯ ಇದೆ. ಶ್ರೀ ಗಣಪತಿ ಭಟ್, ಜಡ್ಡು ಗಣಪತಿ ಭಟ್ರು ಅಂದ್ರೆ ಮತ್ತೆ ಏನು ಅವರ ಪರಿಚಯ ಬೇಕಾಗಿಲ್ಲ. ಬಹಳ ಸಹೃದಯಿಗಳು. ಇನ್ನೊಂದು ಹೇಳ್ಬೇಕಂತಂದ್ರೆ ಅವರ ತಂದೆಯವರಾದ್ರೆ ಶ್ರೀಮಾನ್ ನಾರಾಯಣ ಭಟ್ರು ಇಲ್ಲಿ ಬಂದಿದ್ದಾರೆ, ಹಿರಿಯರು. ಅವರು ನಮ್ಮ ಕನ್ನಡ ಪಂಡಿತರು. ಅವರಿಂದ ನಾವು ಕನ್ನಡವನ್ನು ಕಲಿತಿದ್ದೇವೆ.
ಅವರ ಆಶೀರ್ವಾದ ಯಾವತ್ತೂ ನಮಗೆ ಇದೆ, ನಮ್ಮ ಮೇಲಿದೆ ಅಂತ ತಿಳ್ಕೊಳ್ತಾ, ಅವರ ಚಿರಂಜೀವಿ ಶ್ರೀ ಗಣಪತಿ ಭಟ್ ಇವರನ್ನು ಕೂಡ ವೇದಿಕೆಯಲ್ಲಿ ತಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ, ಸ್ವಾಗತಿಸ್ತಾ ಇದ್ದೀನಿ. ಇನ್ನು ದಾಸ ಪ್ರಶಸ್ತಿಯನ್ನು ಪಡೆದಂತ, ದಾಸರ ಪದಗಳನ್ನು ವಿಶಿಷ್ಟ ರೀತಿಯಲ್ಲಿ ಹಾಡಿ ಜನರ ಮನದಲ್ಲಿ ಉಳಿಯುವಂತೆ, ಸದಾ ಉಳಿಯುವಂತೆ ಮಾಡಿ, ನಾವು ಯಾವಾಗಲೂ ಅವರು ಹಾಡುವ ದಾಟಿಯಲ್ಲಿ ಅದನ್ನು ಗುನುಗುಣಿಸ್ತಾ ಇರಬೇಕು. ಹಾಗೆ ದೇಶ ವಿದೇಶಗಳಲ್ಲಿ ಹೋಗಿ ನಮ್ಮ ದಾಸ ಸಾಹಿತ್ಯವನ್ನು ದಾಸರ ಪದಗಳ ಮೂಲಕ ಅದನ್ನು ಸುಶ್ರಾವ್ಯವಾಗಿ ಹಾಡುವ ಮೂಲಕ, ಹಾಡಿಸುವ ಮೂಲಕ ಎಲ್ಲರಿಗೆ ತರಬೇತಿಯನ್ನು ನೀಡ್ತಾ ಆ ದೇವರ ಕೃಪೆಯನ್ನು ಪಡೆಯುತ್ತಿರುವಂತ ನಮ್ಮೆಲ್ಲರ ಹಿರಿಯರು ಆಗಿರುವಂತ, ಆತ್ಮೀಯರು ಆಗಿರುವಂತ, ಬಹಳ ಸೌಮ್ಯ ಸ್ವಭಾವದವರು ಆಗಿರುವಂತ ಶ್ರೀಮಾನ್ ರಾಮಕೃಷ್ಣ ಕಾಟುಕುಗೆ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಯ ಪರವಾಗಿ, ತಮ್ಮ ಪರವಾಗಿ, ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಇನ್ನು